ಇನ್ನು ತಮಿಳುನಾಡಿನಲ್ಲಿ ಪ್ರಾದೇಶಿಕ ಪಕ್ಷವಾಗಿರುವಂತಹ ಟಿವಿಕೆ ಭರ್ಜರಿ ಸಕ್ಸಸ್ ಅನ್ನ ಈ ಬಾರಿ ಕಂಡಿದೆ. ಮೊಟ್ಟಮೊದಲ ಬಾರಿ ಸ್ಪರ್ಧಿಸಿದಂತ ಸಂದರ್ಭದಲ್ಲಿಯೇ ಅದ್ಭುತ ಯಶಸ್ಸನ್ನ ಕಂಡಿದೆ. ಇದೀಗ ಕರ್ನಾಟಕದಲ್ಲೂ ಕೂಡ ಹೊಸ ಆಶಾಭಾವನೆಯನ್ನ ಟಿವಿಕೆ ಪಕ್ಷದ ಈ ಗೆಲುವು ಮೂಡಿಸಿರುವಂಥದ್ದು. ರಾಜ್ಯದಲ್ಲೂ ಸಹ ಪ್ರಾದೇಶಿಕ ಪಕ್ಷವಾಗಿರುವಂತಹ ಜೆಡಿಎಸ್ಗೆ ಇದು ಬೂಸ್ಟ್ ಅನ್ನ ಕೊಟ್ಟಿದೆ. ಈ ಬಾರಿ ಟಿವಿಕೆಗೆ ಸಿಕ್ಕಿರುವಂತಹ ಈ ಗೆಲುವು ಈಗಾಗಲೇ 2028ರಲ್ಲಿ ಕರ್ನಾಟಕದಲ್ಲಿ ಜೆಡಿಎಸ್ ಬರುತ್ತೆ ಅನ್ನುವ ಚರ್ಚೆಗಳು ನಡೀತಾ ಇರುವಂಥದ್ದು. ಇದರ ಬೆನ್ನಲ್ಲಿಯೇ ಟಿವಿಕೆಯ ಗೆಲುವಿನಿಂದ ಜೆಡಿಎಸ್ಗೆ ಮತ್ತಷ್ಟು ಹುಮ್ಮಸ್ಸು ಸಿಕ್ಕಿದೆ. ದಳಪತಿಗಳು ಕೂಡ ಹೊಸ ರೀತಿಯ ರೂಪುರೇಷೆಯನ್ನ ರೆಡಿ ಮಾಡಿಕೊಳ್ಳೋದಕ್ಕೆ ತಯಾರಿಯನ್ನ ನಡೆಸಿರುವಂಥದ್ದು. ಕರ್ನಾಟಕದಲ್ಲಿ ಮುಂಬರುವ ಚುನಾವಣೆಯನ್ನ ಎದುರಿಸೋದಕ್ಕೆ 2028ರ ವಿಧಾನಸಭೆ ಚುನಾವಣೆಯನ್ನ ಎದುರಿಸೋದಕ್ಕೆ ಇನ್ನೂ 2 ವರ್ಷಗಳ ಕಾಲ ಬಾಕಿ ಇದೆ ಎಲೆಕ್ಷನ್ಗೆ. ಆದರೆ ಅದಕ್ಕೆ ಈಗಿನಿಂದಲೇ ಸಿದ್ಧತೆಗಳನ್ನು ಮಾಡಿಕೊಳ್ಳೋದು, ಹೊಸ ರೀತಿಯ ರೂಪುರೇಷೆಗಳನ್ನು ತಯಾರು ಮಾಡೋದು, ತಮ್ಮ ಪ್ಲಾನಿಂಗ್ ಮತ್ತು ತಮ್ಮ ಸ್ಟ್ರಾಟಜಿಯಲ್ಲಿ ಒಂದಷ್ಟು ಬದಲಾವಣೆಗಳನ್ನು ಮಾಡಿಕೊಳ್ಳೋದಕ್ಕೆ ದಳಪತಿಗಳು ಮುಂದಾಗಿದ್ದಾರೆ. ಮುಂಬರುವ ಚುನಾವಣೆಯಲ್ಲಿ ಜೆಡಿಎಸ್ನ ಮತ್ತಷ್ಟು ಬಲಗೊಳಿಸುವ ನಿಟ್ಟಿನಲ್ಲಿ ಅದಕ್ಕೆ ಬೂಸ್ಟ್ ಕೊಟ್ಟಿರುವಂಥದ್ದು, ಆ ಹುಮ್ಮಸ್ಸನ್ನು ಹೆಚ್ಚಿಸಿರುವಂಥದ್ದು, ಕಾರ್ಯಕರ್ತರಲ್ಲೂ ಕೂಡ ಹುಮ್ಮಸ್ಸನ್ನು ಹೆಚ್ಚಿಸಿರುವಂಥದ್ದು. ಹೊಸದಾಗಿ ಪಕ್ಷವನ್ನು ಸ್ಥಾಪಿಸಿ ಪ್ರಾದೇಶಿಕ ಪಕ್ಷವಾಗಿ ಟಿವಿಕೆ ತಮಿಳುನಾಡಿನಲ್ಲಿ ಅದ್ಭುತ ಯಶಸ್ಸನ್ನು ಕಂಡು ಅತಿ ದೊಡ್ಡ ಪಕ್ಷವಾಗಿ ಏನು ಈ ಬಾರಿ ಹೊರಹೊಮ್ಮಿದೆ, ಈ ಯಶಸ್ಸನ್ನು ನೋಡಿ ಅದೇ ಮಾದರಿಯಲ್ಲಿ ಕರ್ನಾಟಕದಲ್ಲೂ ಕೂಡ ಪ್ರಾದೇಶಿಕ ಪಕ್ಷವನ್ನು ಮತ್ತಷ್ಟು ಬಲಗೊಳಿಸಬಹುದು ಅನ್ನುವ ನಿಟ್ಟಿನಲ್ಲಿ ಇದೀಗ ಜೆಡಿಎಸ್ ಕಾರ್ಯಪ್ರವೃತ್ತವಾಗಿದೆ. ಎಚ್ ಡಿ ಕುಮಾರಸ್ವಾಮಿ ಅವರು ಕಾರ್ಯಪ್ರವೃತ್ತರಾಗಿದ್ದಾರೆ ಅನ್ನೋ ಮಾಹಿತಿ ಇದೆ. ನಮ್ಮ ಪೊಲಿಟಿಕಲ್ ಕರೆಸ್ಪಾಂಡೆಂಟ್ ಮಂಜುನಾಥ್ ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ. ಮಂಜುನಾಥ್, ಟಿವಿಕೆಗೆ ಸಿಕ್ಕಿರುವ ಸಕ್ಸಸ್, ಅದಕ್ಕೆ ಸಿಕ್ಕಿರುವ ಯಶಸ್ಸು ಜೆಡಿಎಸ್ಗೆ ಇಲ್ಲಿ ಬೂಸ್ಟರ್ ಡೋಸ್ ಆಗಿರುವಂಥದ್ದು ಅಂತ ಹೇಳಲಾಗ್ತಾ ಇದೆ. ಹಾಗೆ ಕುಮಾರಸ್ವಾಮಿ ಅವರು ಹೊಸ ರೂಪುರೇಷೆಯ ಸಿದ್ಧತೆಯಲ್ಲಿ ತೊಡಗಿದ್ದಾರೆ ಅಂತೇಳಿ ಯಾವ ರೀತಿಯಲ್ಲಿ ಸ್ಟ್ರಾಟಜಿಗಳನ್ನು ಕರ್ನಾಟಕದಲ್ಲಿ ಮಾಡೋದಕ್ಕೆ ಮುಂದಾಗಿದ್ದಾರೆ ಕುಮಾರಸ್ವಾಮಿ ಅವರು? ಮಂಜುನಾಥ್ ನವೀನ್, ಏನು 2028ರ ಚುನಾವಣೆಗೆ ಈಗಾಗಲೇ ಜೆಡಿಎಸ್ ಒಂದಷ್ಟು ರೂಪುರೇಷೆಗಳನ್ನು ಮಾಡಿಕೊಂಡಿದೆ. ಅದರಲ್ಲೂ ಕೂಡ ಏನು ಪ್ರಮುಖವಾಗಿ ತಮಿಳುನಾಡಲ್ಲಿ ಟಿವಿಕೆ ಪಕ್ಷ ಏನು ಭರ್ಜರಿ ಸಕ್ಸಸ್ ಕಂಡಿದೆ. ಆ ಒಂದು ಸಕ್ಸಸ್ ರಾಜ್ಯದಲ್ಲೂ ಕೂಡ ಅದರಲ್ಲೂ ಕೂಡ ಪ್ರಾದೇಶಿಕ ಪಕ್ಷ ಜೆಡಿಎಸ್ಗೆ ಒಂದಷ್ಟು ಹುಮ್ಮಸ್ಸು ತಂದಿರುವಂಥದ್ದು. ಜೊತೆಗೆ ಒಂದಷ್ಟು ಏನು ಕಾರ್ಯಕರ್ತರಲ್ಲೂ ಕೂಡ ಮುಖಂಡರಲ್ಲೂ ಕೂಡ ಹೊಸ ಒಂದು ಚಿಂತನೆ ಬಂದಿರುವಂಥದ್ದು. ಯಾಕಂದರೆ ಏನು ಟಿವಿಕೆ ಪಕ್ಷ 2 ವರ್ಷದಲ್ಲಿ ಪಕ್ಷವನ್ನು ಸ್ಥಾಪನೆ ಮಾಡಿ ಅಧಿಕಾರಕ್ಕೆ ಬಂದಿದ್ದಾರೆ. ಹಾಗಾಗಿ ನಮ್ಮದು ಜೆಡಿಎಸ್ ಪಕ್ಷ 25 ವರ್ಷಗಳ ಕಾಲ ರಾಜ್ಯದಲ್ಲಿ ಸಂಘಟನೆ ಮಾಡ್ಕೊಂಡು ಬಂದಿದೆ. ಹಾಗಾಗಿ ನಾವು ಮುಂದೆ ಬರುವಂಥ ಚುನಾವಣೆಯಲ್ಲಿ ಟಿವಿಕೆ ಯಾವ ರೀತಿ ಪ್ರಾದೇಶಿಕ ನೆಲೆಗಟ್ಟನ್ನು ಇಟ್ಕೊಂಡಿತ್ತು, ಆ ಒಂದು ನೆಲೆಗಟ್ಟನ್ನು ಇಟ್ಕೊಂಡು ಜೊತೆಗೆ ಪ್ರಾದೇಶಿಕವಾದಂಥ ಸಮಸ್ಯೆಗಳು ಒಂದು ಪ್ರಾದೇಶಿಕವಾದಂಥ ವಿಚಾರಗಳು ಇಟ್ಕೊಂಡು ಜನರ ಮುಂದೆ ಹೋದರೆ ಖಂಡಿತವಾಗ್ಲೂ ಕೂಡ ಜೆಡಿಎಸ್ ಪಕ್ಷಕ್ಕೆ ಬೆಂಬಲ ಸಿಗುತ್ತೆ ಅನ್ನೋ ನಿಟ್ಟಿನಲ್ಲಿ ಒಂದಷ್ಟು ಚರ್ಚೆಗಳು ಕೂಡ ಜೆಡಿಎಸ್ ಪಾಳ್ಯದಲ್ಲಿ ನಡೀತಾ ಇರುವಂಥದ್ದು. ಇನ್ನೊಂದು ಕಡೆ ಕುಮಾರಸ್ವಾಮಿ ಅವರಿಗೆ ಹಿಂದೆ ಕೂಡ ಪ್ರಶಾಂತ್ ಕಿಶೋರ್ ಅನ್ನು ಕೂಡ ಭೇಟಿ ಮಾಡಿದ್ರು ದೆಹಲಿಯಲ್ಲಿ. ಜೊತೆಗೆ ಈ ಒಂದು ಟಿವಿಕೆ ಪಕ್ಷಕ್ಕೆ ಚುನಾವಣೆ ಸಂದರ್ಭದಲ್ಲಿ ಅವರು ಏನು ಪ್ರಶಾಂತ್ ಕಿಶೋರ್ ಸಾಕಷ್ಟು ಬೆನ್ನೆಲುಬಾಗಿ ನಿಂತು ಪ್ಲಾನ್ಗಳನ್ನು ಕೂಡ ಮಾಡಿಕೊಟ್ಟಿದ್ರು. ಹಾಗಾಗಿ ಕರ್ನಾಟಕದ ಚುನಾವಣೆ ಇನ್ನೂ 2 ವರ್ಷ ಕಾಲ ಇದೆ. ಈಗಾಗಲೇ ಜೆಡಿಎಸ್ ಕೂಡ ಭೇಟಿ ಮಾಡಿ, ಅಂದರೆ ಕುಮಾರಸ್ವಾಮಿ ಅವರು ಭೇಟಿ ಮಾಡಿ ಚರ್ಚೆ ಮಾಡೋದ್ರಿಂದ ಕರ್ನಾಟಕಕ್ಕೂ ಕೂಡ ಜೆಡಿಎಸ್ಗೆ ಪ್ರಾದೇಶಿಕ ಪಕ್ಷ ಜೆಡಿಎಸ್ಗೆ ಪ್ರಶಾಂತ್ ಕಿಶೋರ್ ಅವರು ಒಂದಷ್ಟು ಸಲಹೆಗಳನ್ನು ನೀಡಿದ್ದಾರೆ ಅನ್ನೋ ಒಂದು ಮಾಹಿತಿಗಳು ಕೂಡ ಇರುವಂಥದ್ದು. ಹಾಗಾಗಿ ಈಗಾಗಲೇ ನಿಖಿಲ್ ಕುಮಾರಸ್ವಾಮಿ ಅವರು ರಾಜ್ಯಾದ್ಯಂತ ಎಲ್ಲ ಜಿಲ್ಲೆಗಳಲ್ಲೂ ಪ್ರವಾಸ ಮಾಡ್ತಾ ಇದ್ದಾರೆ, ಕ್ಷೇತ್ರವಾರು ಪ್ರವಾಸವನ್ನು ಮಾಡ್ತಾ ಇದ್ದಾರೆ. ಜೊತೆಗೆ ಮುಂದಿನ ದಿನಗಳಲ್ಲಿ ಮತ್ತೆ ಒಂದಷ್ಟು ರೂಪುರೇಷೆಗಳು, ಅದರಲ್ಲೂ ಕೂಡ ಒಂದು ಪಾದಯಾತ್ರೆ ಆಗಿರ್ಬೋದು, ಜೊತೆಗೆ ಪ್ರಾದೇಶಿಕ ವಿಚಾರಗಳಾದ ಮೇಕೆದಾಟು ಯೋಜನೆ ಆಗಿರ್ಬೋದು, ಮಹದಾಯಿ, ಈ ಎಲ್ಲ ವಿಚಾರಗಳನ್ನ ಇಟ್ಕೊಂಡು ಜನರ ಮುಂದೆ ಹೋದರೆ ನಮಗೆ ಖಂಡಿತವಾಗ್ಲೂ ಕೂಡ ಯಶಸ್ವಿ ಸಿಗುತ್ತೆ ಅನ್ನೋದು ಜೆಡಿಎಸ್ ನಾಯಕರ ಒಂದು ಅಭಿಪ್ರಾಯ ಆಗಿರುವಂಥದ್ದು. ಹಾಗಾಗಿ ಏನು ಇದು ಇನ್ನೊಂದು ಕಡೆ ತೆಲಂಗಾಣ ಏನು ಆಂಧ್ರ ಪ್ರದೇಶದಲ್ಲೂ ಕೂಡ ಜನಸೇನೆಗೆ ಸಾಕಷ್ಟು ಬೆಂಬಲ ಕೊಟ್ಟಿದ್ರು ಜನರು, ಜೊತೆಗೆ ಟಿವಿಕೆ ಕೂಡ ಬೆಂಬಲ ಕೊಟ್ಟಿದ್ದಾರೆ. ಹಾಗಾಗಿ ನಾವು ಪ್ರಾದೇಶಿಕ ಪಕ್ಷವಾಗಿ ಪ್ರಾದೇಶಿಕ ವಿಚಾರಗಳನ್ನ ಇಟ್ಕೊಂಡು ಜನರ ಮುಂದೆ ಹೋಗೋಣ ಅನ್ನೋ ಒಂದು ತೀರ್ಮಾನಕ್ಕೆ ಬಂದಿರುವಂಥದ್ದು. ಜೊತೆಗೆ ಒಂದಷ್ಟು ಪಕ್ಷದಿಂದ ಯಾವ ರೀತಿ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡಬೇಕು, ಜೊತೆಗೆ ಯಾವ ವಿಚಾರಗಳನ್ನು ನಾವು ಜನರ ಮುಂದೆ ಇಟ್ಕೊಂಡು ಹೋದಾಗ ನಮಗೆ ಮತವಾಗಿ ಕನ್ವರ್ಟ್ ಆಗುತ್ತೆ ಅನ್ನೋ ನಿಟ್ಟಿನಲ್ಲಿ ಈಗಾಗಲೇ ಕುಮಾರಸ್ವಾಮಿ ಅವರು ಒಂದಷ್ಟು ಪ್ಲಾನ್ಗಳ ಮಾಡ್ಕೊಂಡಿದ್ದಾರೆ. ಅದನ್ನು ಮುಂದಿನ ದಿನಗಳಲ್ಲಿ ಎಕ್ಸಿಕ್ಯೂಟ್ ಮಾಡೋದಕ್ಕೂ ಕೂಡ ತೀರ್ಮಾನವನ್ನು ತೆಗೆದುಕೊಂಡಿರುವಂಥದ್ದು. ನವೀನ್, ಥ್ಯಾಂಕ್ ಯು ಮಂಜುನಾಥ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.